Hi friends, subscribe my channel, like, share and comment. ನಾನು ಮೊದಲಿಗೆ ತಾಳಿಪಟ್ಟನ್ನು ಮಾಡೋದಕ್ಕೆ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೇನೆ. ಇದು ಜೋಳದ ಹಿಟ್ಟು, ಸಣ್ಣ ಬಿಳಿ ಜೋಳ ಬರುತ್ತಲ್ಲ ಅದರಿಂದ ಹಸಿಟ್ಟು ಮಾಡಿಸಿರೋದು. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ ಮೆಜರ್ಮೆಂಟ್ಗೆ ನಾನು ಇದರಲ್ಲಿ ಅರ್ಧ ಬೌಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ, ಕರೆಕ್ಟ್ ಮೆಜರ್ಮೆಂಟು. ಇದರಲ್ಲಿ 1/4 ಬೌಲು ಕಡಲೆ ಹಸಿಟ್ಟು ಮತ್ತು ಇದು ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಹಾಕೋದು ಅಂತಂದರೆ, ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಬೇಕು. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು. ಅದಕ್ಕೆ ಜೀರಿಗೆ 1 ಸ್ಪೂನು, 2 ಸ್ಪೂನು ಬಿಳಿ ಎಳ್ಳು, ಅಚ್ಕಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನದ ಪುಡಿ ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಓಂ ಕಾಳನ್ನು ಹಾಕಬೇಕು. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನೀಗ ಎಲ್ಲ ಹಾಕ್ಕೊಳ್ತೀನಿ ಸಾಮಗ್ರಿಗಳನ್ನು ನಿಮ್ಮ ಎದುರುಗಡೆನೆ. ಜೋಳದ ಹಿಟ್ಟು, ಗೋಧಿ ಹಿಟ್ಟು ಆಯಿತು. ಈಗ ಅಕ್ಕಿ ಹಸಿಟ್ಟು ಹಾಕ್ಕೊತೀನಿ, ಕಡಲೆ ಹಸಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದೆಲ್ಲ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ 1 ಸ್ಪೂನು, 2 ಸ್ಪೂನು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೇನೆ. ಖಾರದ ಪುಡಿ 1 ಸ್ಪೂನು, ಖಾರಕ್ಕೆ ತಕ್ಕನಾಗಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿ ಮತ್ತು 1 ಸ್ಪೂನು ಧನಿಯಾ ಪುಡಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಮಿಕ್ಸ್ ಮಾಡಿ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ, ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ, ಅರ್ಧ ಸ್ಪೂನು ಅರೆ ಸಾಕು. ಇದನ್ನು ಹಿಟ್ಟನ್ನು ಕಲಸೋಣ. ಸ್ವಲ್ಪ ಓಂಕಾಳನ್ನು ಕೈಗೆ ಹಾಕ್ಕೊಂಡು ಅಜವಾನನ ಸ್ವಲ್ಪ ಈ ಥರ ಬಿಟ್ಟು ಹಾಕಿದ್ರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಅಂತ ಆಗಿದ್ದಾಯಿತು. ಇಲ್ಲ ನಾನು ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಿಸ್ತೇನೆ. ನೀರು ತೊಗೊಂಡಿದ್ದೇನೆ, ತಣ್ಣೀರೆಲ್ಲ ಕಲಿಸ್ಬೇಕಿದು. ನಾನು ರೊಟ್ಟಿ ಮಾಡೋಕ್ಕೆ ಬಟರ್ ಪೇಪರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಈ ಥರ ಎಲ್ಲ ಸವರ್ಕೊಳ್ತೀನಿ. ಈಗ ರೊಟ್ಟಿಗೆ ಇಟ್ಟು ಕಲಿಸಿದ್ನಲ್ಲ, ರೊಟ್ಟಿ ಅಂದರೆ ತಾಳಿಪಟ್ಟಿಗೆ, ಅದನ್ನು ತೊಗೊಂಡಿಗ ನಾನು ತಾಳಿಪಟ್ಟನ್ನ ತಟ್ಟೋದು ಹೇಗೆ ಅಂತ ತೋರಿಸ್ತೇನೆ. ಈಗ ಇದಾಗಿದೆ. ಒಲೆ ಮೇಲೆ ಹಾಕೋಣ. ರೊಟ್ಟಿ ತಟ್ಟಿದ್ನಲ್ಲ ಅದನ್ನು ಹೆಂಚು ಸಾರಿದೆ, ಹೆಂಚಿಟ್ಟಿದ್ದೀನಿ ಒಲೆ ಮೇಲೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ರೊಟ್ಟಿ ತಟ್ಟಿದ್ವಲ್ಲ ಅದನ್ನ ಇದು ಹಾಕ್ಕೊಂಬಿಡ್ತೀನಿ. ಒಂದು 2 ನಿಮಿಷ ಬಿಡಬೇಕು. ಅದು ಪೇಪರ್ ಎದ್ದೇಳೋದಕ್ಕೆ 2 ನಿಮಿಷ ಬಿಡೋಣ. ಈಗ ಪೇಪರ್ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ, ಪೇಪರ್ ಬಂದುಬಿಟ್ಟಿದೆ. ಈಗ ಆಯಿತು. ತಾಳಿಪಟ್ಟು ಬೇಯ್ತಾ ಇದೆ. ಹೀಗೆ ಅದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈಗ ರೊಟ್ಟಿ
ಹೇಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 10 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈಗ ಇದು ರೊಟ್ಟಿ ಆಗಿದೆ, ತಾಳಿಪಟ್ಟು ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತಾಳಿಪಟ್ಟೆಲ್ಲ ಸರಿಯಾಗಿ ಬೆಂದಿದೆ, ಕರೆಕ್ಟಾಗಿ ಚೆನ್ನಾಗಾಗಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಡೋಣ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬಟ್ ಟೇಸ್ಟಿಯಾಗಿರುತ್ತೆ. ಒಂದು ತುಪ್ಪ ಸವರ್ಕೊಂಡಿದ್ದೀನಿ ನಾನು. ಅದಕ್ಕೊಂದು ಸ್ಪೂನು ಚಟ್ನಿ ಪುಡಿನ ಇಲ್ಲಿ ಹಾಕ್ಕೊಂಡ್ಬಿಟ್ಟು ತಿಂದು ನಾನು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಟೇಸ್ಟು ತಾಳಿಪಟ್ಟು ತುಪ್ಪ ಮತ್ತು ಚಟ್ನಿ ಪುಡಿಗೆ ತುಂಬಾ ಚೆನ್ನಾಗಿದೆ. ನೀವು ಮಾಡಿ ತಿಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.